ನದಿಗಳನ್ನು ಜೀವನ ನಾಳಗಳು ಎಂದು ಕರೆಯಲಾಗುತ್ತದೆ, ಏಕೆಂದರೆ ಅವು ಮಾನವ ಜೀವನಕ್ಕೆ ಅಗತ್ಯವಾದ ಜಲವನ್ನು ಒದಗಿಸುತ್ತವೆ. ನದಿಗಳು ಪ್ರಪಂಚದ ಎಲ್ಲ ಭಾಗಗಳಲ್ಲಿಯೂ ವ್ಯಾಪಕವಾಗಿ ಹರಿದು ಕೃಷಿ, ಕುಡಿಯುವ ನೀರು, ವಾಣಿಜ್ಯ ಮತ್ತು ವಿದ್ಯುತ್ ಉತ್ಪಾದನೆಗೆ ಮುಖ್ಯವಾಗಿವೆ. ಪ್ರಾಚೀನ ಕಾಲದಿಂದಲೇ ನದಿಗಳು ನಾಗರಿಕತೆಯ ಹಿರಿಮೆಗೆ ಸಾಕ್ಷಿಯಾಗಿವೆ. ಇಂತಹ ಕರ್ನಾಟಕದಲ್ಲಿ ಹರಿಯುವ ಪ್ರಮುಖ ನದಿಗಳ ಬಗ್ಗೆ ಇವತ್ತು ನೋಡೋಣ. ಇದಕ್ಕೂ ಮುಂಚೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಂಬರ್ 1, ಕಾವೇರಿ ನದಿ. ದಕ್ಷಿಣ ಭಾರತದ ಪ್ರಮುಖ ನದಿಗಳಲ್ಲಿ ಒಂದು. ಇದನ್ನು ದಕ್ಷಿಣ ಗಂಗಾ ಎಂದು ಕರೆಯಲಾಗುತ್ತದೆ. ಕಾವೇರಿ ನದಿ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಹರಿದು ಅರಬ್ಬಿ ಸಮುದ್ರಕ್ಕೆ ಸೇರುತ್ತದೆ. ಕಾವೇರಿ ನದಿ ಕರ್ನಾಟಕದ ಕೊಡಗು ಜಿಲ್ಲೆಯ ತಲಕಾವೇರಿ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ನದಿಯ ಒಟ್ಟು ಉದ್ದ ಸುಮಾರು 805 ಕಿಲೋಮೀಟರ್. ಕಾವೇರಿ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳಿಂದ ಹರಿದು ಪಾಂಡಿಚೇರಿ ಮೂಲಕ ಬಂಗಾಳ ಕೊಲ್ಲಿಗೆ ಸೇರುತ್ತದೆ. ಕಾವೇರಿಯ ಪ್ರಮುಖ ಉಪನದಿಗಳು ಕಬ್ಬಿಣಿ, ಹೇಮಾವತಿ, ಶಿಂಷಾ ಮತ್ತು ಅರ್ಕಾವತಿ. ಕಾವೇರಿ ಮೇಲೆ ಹಲವು ಪ್ರಮುಖ ಜಲಾಶಯಗಳು ನಿರ್ಮಾಣವಾಗಿವೆ. ಇವುಗಳಲ್ಲಿ ಕೃಷ್ಣರಾಜಸಾಗರ ಮತ್ತು ಮೆಟ್ಟೂರು ಅಣೆಕಟ್ಟು ಪ್ರಸಿದ್ಧವಾಗಿವೆ. ನಂಬರ್ 2, ತುಂಗಭದ್ರಾ. ದಕ್ಷಿಣ ಭಾರತದ ಪ್ರಮುಖ ನದಿಗಳಲ್ಲಿ ಒಂದು. ಇದು ಕೃಷ್ಣಾ ನದಿಯ ಪ್ರಮುಖ ಉಪನದಿಯಾಗಿದೆ. ತುಂಗಭದ್ರಾ ನದಿಯು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಮೂಲ ಹತ್ತಿರದ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುವ ತುಂಗಾ ಮತ್ತು ಭದ್ರಾ ನದಿಗಳ ಸಂಯೋಗದಿಂದ ಉಂಟಾಗುತ್ತದೆ. ನದಿಯ ಒಟ್ಟು ಉದ್ದ ಸುಮಾರು 531 ಕಿಲೋಮೀಟರ್. ತುಂಗಭದ್ರಾ ನದಿ ಕರ್ನಾಟಕ, ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಹರಿಯುತ್ತದೆ. ತುಂಗಭದ್ರೆಯ ಪ್ರಮುಖ ಉಪನದಿಗಳಲ್ಲಿ ಹೊಗರಣಹಳ್ಳ, ಕುಂದಹಳ್ಳ ಮತ್ತು ವೇದಾವತಿ ನದಿಗಳು ಸೇರಿವೆ. ತುಂಗಭದ್ರಾ ನದಿಯ ಮೇಲಿನ ಪ್ರಮುಖ ಜಲಾಶಯ ತುಂಗಭದ್ರಾ ಅಣೆಕಟ್ಟು. ಇದು ಹಾಸನ ಜಿಲ್ಲೆಯ ಹೊಸಪೇಟೆಯಲ್ಲಿ ಇದೆ. ನಂಬರ್ 3, ಕೃಷ್ಣಾ ನದಿ. ಇದು ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ಪ್ರಮುಖ ಜೀವನಾಡಿಯಾಗಿದೆ. ಮಹಾರಾಷ್ಟ್ರ ರಾಜ್ಯದ ಸತಾರ್ ಜಿಲ್ಲೆಯ ಮಹಾಬಲೇಶ್ವರದ ಹತ್ತಿರದ ಜೋರುಳಿಕುಂಡ ಎಂಬ ಪವಿತ್ರ ಸ್ಥಳದಲ್ಲಿ ಕೃಷ್ಣಾ ನದಿ ಉಗಮಿಸುತ್ತದೆ. ಈ ನದಿಯ ಉದ್ದ ಸುಮಾರು 1400 ಕಿಲೋಮೀಟರ್. ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಗಳ ಮೂಲಕ ಹರಿದು ಬಂಗಾಳ ಕೊಲ್ಲಿಯಲ್ಲಿ ಸೇರುತ್ತದೆ. ಕೃಷ್ಣಾ ನದಿಯ ಮುಖ್ಯ ಉಪನದಿಗಳಲ್ಲಿ ತುಂಗಭದ್ರಾ, ಭೀಮಾ, ಮಲಪ್ರಭಾ, ಘಟಪ್ರಭಾ, ಕೊಯ್ನಾ ಮತ್ತು ನೀರಾ ನದಿಗಳು ಪ್ರಮುಖವಾಗಿವೆ. ಕೃಷ್ಣಾ ನದಿಯ ಮೇಲೆ ಆಲ್ಮಟ್ಟಿ ಅಣೆಕಟ್ಟು, ನಾರಾಯಣಪುರ ಅಣೆಕಟ್ಟು ಮತ್ತು ಶ್ರೀಶೈಲದ ಡ್ಯಾಮ್ಗಳು ನಿರ್ಮಾಣಗೊಂಡಿವೆ. ನಂಬರ್ 4, ಮಲಪ್ರಭಾ. ಮಲಪ್ರಭಾ ನದಿ ಕರ್ನಾಟಕದ ಒಂದು ಪ್ರಮುಖ ಉಪನದಿಯಾಗಿದೆ. ಇದು ಕೃಷ್ಣಾ ನದಿಯ ಉಪನದಿಯಾಗಿದ್ದು ಉತ್ತರ ಕರ್ನಾಟಕದ ಜನಜೀವನ ಮತ್ತು ಕೃಷಿಗೆ ಜೀವನಾಡಿಯಾಗಿದೆ. ಮಲಪ್ರಭಾ ನದಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಕಾನೂರು ಗ್ರಾಮದಲ್ಲಿರುವ ಚಂದಗಢ ತಾಲೂಕಿನಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುತ್ತದೆ. ನದಿಯ ಉದ್ದ ಸುಮಾರು 304 ಕಿಲೋಮೀಟರ್. ಮಲಪ್ರಭಾ ನದಿ ಬೆಳಗಾವಿ, ಬಾಗಲಕೋಟೆ ಮತ್ತು ಗದಗ ಜಿಲ್ಲೆಗಳ ಮೂಲಕ ಹರಿದು ಕೊನೆಗೆ ಕೃಷ್ಣಾ ನದಿಗೆ ಸೇರುತ್ತದೆ. ಮಲಪ್ರಭಾ ನದಿಯ ಪ್ರಮುಖ ಉಪನದಿಗಳಲ್ಲಿ ಬೆನಿಹಾಳ್ ಮತ್ತು ಹುಳೋಳ್ ನದಿಗಳು ಸೇರಿವೆ. ಮಲಪ್ರಭಾ ನದಿಯ ಮೇಲೆ ನವರಸ್ಪುರ್ ಅಣೆಕಟ್ಟು ಅಥವಾ ಮಲಪ್ರಭಾ ಅಣೆಕಟ್ಟನ್ನು ಬಾಗಲಕೋಟೆ ಜಿಲ್ಲೆಯ ಸೌದತ್ತಿಯ ಹತ್ತಿರ ನಿರ್ಮಿಸಲಾಗಿದೆ. ಈ ಅಣೆಕಟ್ಟು ಉತ್ತರ ಕರ್ನಾಟಕದ ಪ್ರದೇಶಗಳಿಗೆ ನೀರು ಒದಗಿಸಲು ಬಹುಮುಖ್ಯವಾಗಿದೆ. ನಂಬರ್ 5, ಘಟಪ್ರಭಾ. ಈ ನದಿ ಕರ್ನಾಟಕದ ಒಂದು ಪ್ರಮುಖ ಉಪನದಿಯಾಗಿದೆ. ಇದು ಕೃಷ್ಣಾ ನದಿಯ ಉಪನದಿಯಾಗಿದ್ದು ಉತ್ತರ ಕರ್ನಾಟಕದ ಜನಜೀವನ ಮತ್ತು ಕೃಷಿಗೆ ಮಹತ್ವದ್ದಾಗಿದೆ. ಘಟಪ್ರಭಾ ನದಿ ಬೆಳಗಾವಿ ಜಿಲ್ಲೆಯ ಪಶ್ಚಿಮ ಘಟ್ಟದಲ್ಲಿ ಇರುವ ಗೋಕಾಕ್ದ ಹತ್ತಿರದ ಪ್ರದೇಶದಲ್ಲಿ ಉಗಮಿಸುತ್ತದೆ. ಈ ನದಿಯ ಉದ್ದ ಸುಮಾರು 238 ಕಿಲೋಮೀಟರ್. ಘಟಪ್ರಭಾ ನದಿ ಬೆಳಗಾವಿ, ಧಾರವಾಡ ಮತ್ತು ಬಾಗಲಕೋಟೆ ಜಿಲ್ಲೆಗಳ ಮೂಲಕ ಹರಿದು ಕೊನೆಗೆ ಕೃಷ್ಣಾ ನದಿ ಸೇರುತ್ತದೆ. ಘಟಪ್ರಭಾ ನದಿಯ ಮೇಲೆ ಹಿಡಕಲ್ ಅಣೆಕಟ್ಟನ್ನು ಪ್ರಮುಖವಾಗಿದೆ. ಇದು ಬಾಗಲಕೋಟೆ ಜಿಲ್ಲೆಯ ಪಾನೀಯ ಜಲ ಮತ್ತು ಕೃಷಿಗೆ ಮಹತ್ವದ ಸಹಾಯ ಮಾಡುತ್ತದೆ. ನಂಬರ್ 6, ಹೇಮಾವತಿ ನದಿ. ಕರ್ನಾಟಕದ ಪ್ರಮುಖ ನದಿಗಳಲ್ಲಿ ಒಂದು ಆಗಿದ್ದು ಕಾವೇರಿ ನದಿಯ ಪ್ರಮುಖ ಉಪನದಿಯಾಗಿದೆ. ಇದು ಕಾವೇರಿ ನದಿಗೆ ನೀರಿನ ಶಕ್ತಿ ಮತ್ತು ಕೃಷಿಗೆ ಸಹಾಯ ನೀಡುವ ಒಂದು ಪ್ರಮುಖ ಜಲಮಾರ್ಗವಾಗಿದೆ. ಹೇಮಾವತಿ ನದಿ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡಾನ್ ಗುಡ್ಡಗಳಲ್ಲಿ ಹುಟ್ಟುತ್ತದೆ. ನದಿಯ ಉದ್ದ ಸುಮಾರು 245 ಕಿಲೋಮೀಟರ್. ಈ ನದಿಯು ಚಿಕ್ಕಮಗಳೂರು, ಹಾಸನ ಮತ್ತು ಮಂಡ್ಯ ಜಿಲ್ಲೆಗಳ ಮೂಲಕ ಹರಿದು ಕೊನೆಗೆ ಕಾವೇರಿ ನದಿಗೆ ಸೇರುತ್ತದೆ. ಹೇಮಾವತಿ ನದಿಯ ಮೇಲೆ ಹೇಮಾವತಿ ಅಣೆಕಟ್ಟು ಹಾಸನ ಜಿಲ್ಲೆಯ ಗೇರೂರು ಬಳಿ ನಿರ್ಮಿಸಲಾಗಿದೆ. ಈ ಅಣೆಕಟ್ಟು ಕೃಷಿ, ಪಾನೀಯ ಜಲ ಮತ್ತು ಮೀನುಗಾರಿಕೆಗೆ ಮಹತ್ವವಾಗಿದೆ.
ಹೇಮಾವತಿ ನದಿಯ ಕೆಲವು ಉಪನದಿಗಳಲ್ಲಿ ಹಾರಂಗಿ ಮತ್ತು ಯಗಚಿ ನದಿಗಳನ್ನು ಒಳಗೊಂಡಿದೆ. ನಂಬರ್ 7 ಶರಾವತಿ ನದಿ ಕರ್ನಾಟಕ ರಾಜ್ಯದ ಪ್ರಮುಖ ನದಿಗಳಲ್ಲಿ ಒಂದಾಗಿದ್ದು ಇದು ಭಾರತೀಯ ದಕ್ಷಿಣ ಭಾರತದ ಪಶ್ಚಿಮ ಘಟ್ಟಗಳಿಂದ ಹರಿಯುತ್ತದೆ. ಶರಾವತಿ ನದಿಯ ಉಗಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಿಗುವ ಅಂಬುತೀರ್ಥ ಎಂಬ ಸ್ಥಳದಲ್ಲಿ ಆಗಿದ್ದು ಪಶ್ಚಿಮ ಭಾರತದ ಅರಣ್ಯ ಪ್ರದೇಶಗಳಲ್ಲಿ ಹರಿಯುತ್ತದೆ. ಪೂರ್ವದಿಂದ ಪಶ್ಚಿಮದತ್ತ ಹರಿದು ಅರಬ್ಬಿ ಸಮುದ್ರದಲ್ಲಿ ಸೇರಿಕೊಳ್ಳುತ್ತೆ. ಸುಮಾರು ಇದರ ಉದ್ದ 128 ಕಿಲೋಮೀಟರ್ ಹರಿಯುತ್ತೆ. ಇದು ಜೋಗ ಜಲಪಾತ ಶರಾವತಿ ನದಿಯ ಮೇಲಿನ ವಿಶ್ವ ಪ್ರಸಿದ್ಧ ಜಲಪಾತ. ಇದು ಭಾರತದ ಎತ್ತರದ ಜಲಪಾತಗಳಲ್ಲಿ ಒಂದು. ಇದಕ್ಕೆ ಹರಿದ್ರ, ಹೇಲಾಗ, ಹಿಳಕೇಳ್, ಹೊಳೆ ಎಂಬ ಉಪನದಿಗಳು ಸಹ ಇವೆ. ನಂಬರ್ 8 ಕಪಿಲಾ ನದಿ ಇದು ಕಾವೇರಿ ನದಿಯ ಉಪನದಿಯಾಗಿ ಪ್ರಖ್ಯಾತವಾಗಿದೆ. ಕಪಿಲಾ ನದಿ ಕಾವೇರಿ ನದಿ ವ್ಯವಸ್ಥೆಗೆ ಜೀವನಾಡಿಯಂಥದ್ದು. ಕೃಷಿ, ನೀರಾವರಿ ಮತ್ತು ಪಾರಿಸರಿಕ ಕ್ಷೇತ್ರದಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಕಪಿಲಾ ನದಿಯ ಉಗಮ ಕರ್ನಾಟಕದ ಮೈಸೂರು ಜಿಲ್ಲೆಯ ಗುಂಡ್ಲಪೇಟೆ ತಾಲೂಕಿನ ನಂದಿಪುರ್ ಗ್ರಾಮದಲ್ಲಿ ಆಗುತ್ತೆ. ಈ ನದಿ ಮೈಸೂರು, ಚಾಮರಾಜನಗರ ಮತ್ತು ಮಂಗಳವಾಡಿ ಪ್ರದೇಶಗಳಿಂದ ಹರಿದು ಎಡಕೆರೆ ಬಳಿ ಕಾವೇರಿ ನದಿಗೆ ಸೇರಿಕೊಳ್ಳುತ್ತೆ. ಕಪಿಲಾ ನದಿಯ ಉದ್ದ ಸುಮಾರು 250 ಕಿಲೋಮೀಟರ್. ಕಬಿನಿ ಜಲಾಶಯ ಕಪಿಲಾ ನದಿಯ ಮೇಲೆ ನಿರ್ಮಿಸಲಾದ ದೊಡ್ಡ ಜಲಾಶಯವಾಗಿದ್ದು ನೀರಾವರಿ ಮತ್ತು ಕುಡಿಯುವ ನೀರಿನ ಮೂಲವಾಗಿದೆ. ನಂಬರ್ 9 ನೇತ್ರಾವತಿ ನದಿ ಕರ್ನಾಟಕದ ದಕ್ಷಿಣ ಭಾಗದ ಪ್ರಮುಖ ನದಿಗಳಲ್ಲಿ ಒಂದು. ಇದು ಮಂಗಳೂರಿನ ಪಶ್ಚಿಮ ಕಡಲ ತೀರದ ಉದ್ದಗಲವನ್ನು ಘೋಷಿಸುವ ನದಿ ಎಂದು ಗುರುತಿಸಲಾಗುತ್ತದೆ. ಇದನ್ನು ನೇತ್ರಾವತಿ ನದಿ ಕಾವೇರಿ ನದಿಗೆ ಅತಿ ದೊಡ್ಡ ಪಶ್ಚಿಮ ತೀರದ ನದಿಗಳಲ್ಲಿ ಒಂದಾಗಿದೆ ಮತ್ತು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಜನಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ನೇತ್ರಾವತಿ ನದಿಯ ಉಗಮ ಚಿಕ್ಕಮಗಳೂರು ಜಿಲ್ಲೆಯ ಬಲ್ಲಾಳರಾಯನ ದುರ್ಗ ಬೆಟ್ಟದ ಪಶ್ಚಿಮ ಘಟ್ಟದಲ್ಲಿ ಆಗುತ್ತದೆ. ಈ ನದಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆ, ಬಂಟ್ವಾಳ, ಮಂಗಳೂರು ಇತ್ಯಾದಿ ಸ್ಥಳಗಳಿಂದ ಹರಿದು ಅರಬ್ಬಿ ಸಮುದ್ರದಲ್ಲಿ ಸೇರುತ್ತದೆ. ಈ ನದಿಯ ಒಟ್ಟು ಉದ್ದ ಸುಮಾರು 103 ಕಿಲೋಮೀಟರ್. ಕುಮಾರಧಾರ ಎಂಬ ಇದು ನೇತ್ರಾವತಿ ನದಿಯ ಪ್ರಮುಖ ಉಪನದಿಯಾಗಿದೆ. ಬೆಳತಂಗಡಿ ಮತ್ತು ಸುಬ್ರಹ್ಮಣ್ಯ ಎಂಬ ಈ ಎರಡು ಉಪನದಿಗಳು ತೀರದಲ್ಲಿ ಇರುತ್ತವೆ. ನಂಬರ್ 10 ಭೀಮಾ ನದಿ ದಕ್ಷಿಣ ಭಾರತದ ಪ್ರಮುಖ ನದಿಗಳಲ್ಲಿ ಒಂದಾಗಿದೆ. ಇದು ಕೃಷ್ಣಾ ನದಿಯ ಪ್ರಮುಖ ಉಪನದಿಯಾಗಿದ್ದು ಮಹಾರಾಷ್ಟ್ರ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಹರಿಯುತ್ತದೆ. ಭೀಮಾ ನದಿ ಎರಡು ರಾಜ್ಯಗಳ ನೀರಾವರಿ, ಕುಡಿಯುವ ನೀರು ಮತ್ತು ಕೃಷಿ ಚಟುವಟಿಕೆಗಳಿಗೆ ಮುಖ್ಯವಾಗಿದೆ. ಭೀಮಾ ನದಿ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಭೀಮಾಶಂಕರ ಪರ್ವತದಿಂದ ಉಗಮಗೊಳ್ಳುತ್ತದೆ. ಇದು ಪಶ್ಚಿಮ ಘಟ್ಟದ ಭಾಗವಾಗಿದೆ. ಈ ನದಿ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ತಮಿಳುನಾಡಿನ ಮೂಲಕ ಹರಿದು ಕೃಷ್ಣಾ ನದಿಗೆ ಸೇರುತ್ತದೆ. ಭೀಮಾ ನದಿಯ ಒಟ್ಟು ಉದ್ದ ಸುಮಾರು 861 ಕಿಲೋಮೀಟರ್. ಮೂಲ, ಮೂತ ಮತ್ತು ಪವಾನ ಮಹಾರಾಷ್ಟ್ರದಲ್ಲಿ ಸೇರುವ ಪ್ರಮುಖ ಉಪನದಿಗಳು. ಸೀನಾ, ಅಮರಾಜ ಕರ್ನಾಟಕದಲ್ಲಿ ಸೇರುವ ಉಪನದಿಗಳು. ಉಜ್ಜಿನಿ ಜಲಾಶಯ ಭೀಮಾ ನದಿಯ ಮುಖ್ಯ ಜಲಾಶಯ. ಅನೇಕ ಸಣ್ಣ ಜಲಾಶಯಗಳು ಸಹ ಇವೆ ಭೀಮಾ ನದಿಗೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.